ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಅಪ್ಡೇಟ್ನ ಬಂದಿರುವಂಥದ್ದು. ಗೃಹಲಕ್ಷ್ಮಿ ಹಣ ಯಾರೆಲ್ಲ ಒಂದು ಮಹಿಳೆಯರು ಪಡಿತಾ ಇದ್ದೀರಿ, ಮಹಿಳೆಯನ್ನ ಪಡಿತಕ್ಕಂಥವ್ರು ಕೆಲವೊಬ್ಬರು ಕಮೆಂಟ್ಗಳನ್ನ ಮಾಡಿದರು. ಗೃಹಲಕ್ಷ್ಮಿ ಹಣನ ಪಡಿಬೇಕು ಅಂತಂದರೆ ಈ ಒಂದು ಕೆಲಸನ ಮಾಡಿದರೆ ಹಣ ಬರುತ್ತಾ, ಇಲ್ಲ ಅಂತಂದರೆ ಬರೋದಿಲ್ವಾ, ಸ್ಟಾಪ್ ಆಗುತ್ತಾ ಅಂತ ಈ ರೀತಿಯಾಗಿ ಕೇಳ್ತಾಯಿದ್ರು. ಸರ್ಕಾರದ ಕಡೆಯಿಂದನೇ ಅಪ್ಡೇಟ್ನ ಬಂದಿರುವಂಥದ್ದು. ವೀಕ್ಷಕರೇ, ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಹಣ ಪಡಿತಕ್ಕಂಥ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡಿದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುತ್ತೆ, ಇಲ್ಲ ಅಂತಂದರೆ ಖಂಡಿತವಾಗಿಯೂ ಬರೋದಿಲ್ಲ. ಹಾಗಾದರೆ ಆ ಒಂದು ಕೆಲಸ ಏನು ಮಾಡಬೇಕು, ಏನೆಲ್ಲ ದಾಖಲೆಗಳನ್ನ ಕೊಟ್ಟು ಮತ್ತು ಗೃಹಲಕ್ಷ್ಮಿ 26ನೇ ಕಂತಿನ ಯಾವಾಗ ಜಮಾ ಆಗುತ್ತೆ ಅಂತ ಅದನ್ನು ಕೂಡ ತಮಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನು ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರು, ನಮಗೆ ಕೆಲವರು ಕಮೆಂಟ್ಗಳನ್ನು ಕೂಡ ಮಾಡಿದರು. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂತಂದರೆ ಈ ಒಂದು ಪತ್ರನ ಕಡ್ಡಾಯವಾಗಿ ಸಲ್ಲಿಸಬೇಕಂತೆ, ಸಲ್ಲಿಸಿದಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗಿ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಹೌದು ವೀಕ್ಷಕರೇ, ಕರೆಕ್ಟಾಗಿ ನೀವು ಕಮೆಂಟ್ಗಳನ್ನು ಮಾಡಿದಿರಿ. ಸರ್ಕಾರದ ಕಡೆಯಿಂದಲೇ ಈ ಒಂದು ಮಾಹಿತಿನ ಅಪ್ಡೇಟ್ನ ತಿಳಿಸಿರುವಂಥದ್ದು. ಯಾಕೆ ಅಂತಂದರೆ ಗೃಹಲಕ್ಷ್ಮಿ ಏನು ಫಲಾನುಭವಿಗಳಿದ್ದಾರೆ, ಹಣನ ಪಡಿತಕ್ಕಂಥವ್ರು ರಾಜ್ಯದಲ್ಲಿ ವೀಕ್ಷಕರೇ 1.4 ಲಕ್ಷ ಮಹಿಳೆಯರೇನಿದ್ದಾರೆ, ಒಂದು ಫಲಾನುಭವಿಗಳಿದ್ದರು ಅಂಥವ್ರು ವೀಕ್ಷಕರೇ ಅಂತಂದರೆ ಅಷ್ಟು ಜನರು ಮೃತಪಟ್ಟಿರುವಂಥ ಫಲಾನುಭವಿಗಳಾಗಿದ್ದಾರೆ. ಅದರಲ್ಲಿ ವೀಕ್ಷಕರೇ ಮೃತಪಟ್ಟರು ಕೂಡ ಸುಮಾರು ಹತ್ತತ್ರ 60,000 ಫಲಾನುಭವಿಗಳಿಗೆ, ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಮೃತಪಟ್ಟರು ಕೂಡ ಅವರ ಒಂದು ಅಕೌಂಟ್ಗಳಿಗೆ ಹಣನ ವರ್ಗಾವಣೆ ಆಗ್ತಾಯಿದೆ. ಸರ್ಕಾರದ ಕಡೆಯಿಂದ ನೇರವಾಗಿ DBT ಮೂಲಕ ಅವರ ಅಕೌಂಟ್ಗೆ ಜಮಾ ಆಗ್ತಾಯಿದೆ. ಅದರಲ್ಲಿ ಕೆಲವೊಂದಿಷ್ಟು ಜನರು ಅಕೌಂಟ್ಗಳಿಗೆ ಜಮಾ ಆದಮೇಲೆ ATM ಕಾರ್ಡ್ ಮೂಲಕವಾಗಿ ಡಿಜಿಟಲ್ ಅಂತಂದರೆ ಫೋನ್ಪೇ, ಗೂಗಲ್ ಪೇ ಈ ರೀತಿಯಾಗಿ ಮಾಡಿಕೊಂಡು ಹಣನ ಡ್ರಾ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಸರ್ಕಾರದ ಕಡೆಯಿಂದ ಈ ಒಂದು ಮಾಹಿತಿನ ತಿಳಿಸಿರುವ ಪ್ರಕಾರ ಅಂತಂದರೆ ಅನರ್ಹರು ಹೊಂದಿದ್ರು ಕೂಡ ಅಂತಂದರೆ ಮೃತಪಟ್ಟರು ಕೂಡ ಅವರ ಒಂದು ಹಣಗಳನ್ನು ದುರ್ಬಳಕೆ ಆಗ್ತಾಯಿದೆ, ಬೇರೆಯವರ ಅಮೌಂಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ದುರ್ಬಳಕೆ ಆಗ್ತಾಯಿದೆ ಅನ್ನೋ ಕಾರಣಕ್ಕಾಗಿ ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಅಪ್ಡೇಟ್ನ ಹೊರಡಿಸಿರುವಂಥದ್ದು. ಅಂತಂದರೆ ಗೃಹಲಕ್ಷ್ಮಿ ಹಣ ಪಡಿತಕ್ಕಂಥ ಪ್ರತಿಯೊಬ್ಬರು ಕೂಡ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಂತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಕಡ್ಡಾಯವಾಗಿ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈಗ ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂತಂದರೆ ಜೀವಂತ ಪ್ರಮಾಣ ಪತ್ರ ಸಲ್ಲಿಸೋದು ಕಡ್ಡಾಯವಾಗಿದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಜೀವಂತ ಪ್ರಮಾಣ ಪತ್ರಗಳನ್ನು ತೆಗೆಸಿ ಇಟ್ಟುಕೊಳ್ಬೇಕು. ಅಂಥವರಿಗೆ ಮಾತ್ರ, ಯಾರೆಲ್ಲ ಒಂದು ಜೀವಂತ ಪ್ರಮಾಣ ಪತ್ರಗಳನ್ನು ಸಲ್ಲಿಸ್ತಾರೆ ಅಂಥವರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗಿ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ. ಮತ್ತು ಯಾರೆಲ್ಲ ಒಂದು ಮೃತರ ಹೆಸರಲ್ಲಿ ಹಣನ ಜಮಾ ಆಗ್ತದೆ ಅಂಥವರ ಅಕೌಂಟ್ಗಳನ್ನು ಆದಷ್ಟು ಬೇಗ ಕ್ಲೋಸ್ ಮಾಡಿಸಿ, ನೋಂದಣಿ ಇರುತ್ತೆ, ನೋಂದಣಿಗಳನ್ನು ರದ್ದು ಮಾಡಬೇಕು ಅಂತ ಸೂಚನೆ ನೀಡಿರುವಂಥದ್ದು. ನೀವು ಅದೇ ರೀತಿಯಾಗಿ ಏನಾದರೂ ಹಣನ ಪಡಿತಾ ಇದ್ದರೆ ಸರ್ಕಾರ ಕಡೆಯಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತಾರೆ ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಒಂದು ಮೃತರ ಹೆಸರಲ್ಲಿ ಹಣನ ಜಮಾ ಆಗ್ತದೆ ಅಂಥವ್ರ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿಸಿ, ಮತ್ತು ಗೃಹಲಕ್ಷ್ಮಿ ಹಣ ಬರೋದು ಒಂದು ನೋಂದಣಿ ಏನಿರುತ್ತೆ ನೋಂದಣಿನೂ ಕೂಡ ಕ್ಯಾನ್ಸಲ್ ಮಾಡಿಸಿ. ನಿಮ್ಮ ಕುಟುಂಬದಲ್ಲಿ ಗೃಹಲಕ್ಷ್ಮಿ ಹಣ ಪಡಿತಕ್ಕಂಥವ್ರು ಮರಣ ಹೊಂದಿದ್ರು ಅಂತಂದರೆ ನಿಮ್ಮ ಒಂದು ಮನೆಯಲ್ಲಿ ಹಿರಿಯ ಮಹಿಳೆಯರು ಯಾರಿರ್ತಾರೆ ಅವರಿಗೆ ಮತ್ತು ಹೆಡ್ ಆಫ್ ಫ್ಯಾಮಿಲಿ ಮಾಡಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಮತ್ತು ನೀವು ಹಣನ ಪಡೆದುಕೊಳ್ಬೋದು ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಮಾಹಿತಿ ತಿಳಿಸಿರುವಂಥದ್ದು. ಹೀಗಾಗಿ ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೀಕ್ಷಕರ, ಗೃಹಲಕ್ಷ್ಮಿ 26ನೇ ಕಂತಿನದ ಬಗ್ಗೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಯಾವಾಗ ಜಮಾ ಆಗುತ್ತೆ, ಯಾವಾಗ ಬರುತ್ತೆ ಅಂತ. ಗೃಹಲಕ್ಷ್ಮಿ 25ನೇ ಕಂತಿನನ್ನು ಪಡೆದಂಥವ್ರು ಗೃಹಲಕ್ಷ್ಮಿ 26ನೇ ಕಂತಿನ ಯಾವಾಗ ಬರುತ್ತೆ, ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ಗೃಹಲಕ್ಷ್ಮಿ 25ನೇ ಕಂತಿನಿಂದ 3ನೇ ಹಂತದಲ್ಲಿ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. 3ನೇ ಹಂತದಲ್ಲಿ ಹಣನ ಜಮಾ ಆಗ್ತಾಯಿದೆ. 25ನೇ ಕಂತಿನ ಕಂಪ್ಲೀಟಾಗಿ ಕ್ಲಿಯರ್ ಆದಮೇಲೆ ಗೃಹಲಕ್ಷ್ಮಿ 26ನೇ ಕಂತಿನ ಬಿಡುಗಡೆ ಮಾಡುವಂಥದ್ದು ವೀಕ್ಷಕರೇ. ಇನ್ನೂ ಯಾರಿಗೂ ಕೂಡ ಗೃಹಲಕ್ಷ್ಮಿ 26ನೇ ಕಂತಿನ ಜಮಾ ಆಗಿಲ್ಲ. ಯಾರು ಕೂಡ 26ನೇ ಕಂತಿನ ಜಮಾ ಆಗ್ತದೆ ಅಂತ ತಿಳಿದುಕೊಳ್ಬೇಡಿ. ಅದು ಗೃಹಲಕ್ಷ್ಮಿ 25ನೇ ಕಂತಿನ 3ನೇ ಹಂತದಲ್ಲಿ ಜಮಾ ಆಗ್ತಾ ಇರುವಂಥದ್ದು ಈಗಾಗಲೇ ಸದ್ಯದಲ್ಲಿ. ಹೀಗಾಗಿ ಗೃಹಲಕ್ಷ್ಮಿ 25ನೇ ಕಂತಿನ ಕಂಪ್ಲೀಟಾಗಿ ಎಲ್ಲ ಫಲಾನುಭವಿಗಳಿಗೆ ಜಮಾ ಆದಮೇಲೆ ಗೃಹಲಕ್ಷ್ಮಿ 26ನೇ ಕಂತಿನ ಬಿಡುಗಡೆ ಮಾಡ್ತಾರೆ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ಬಂದಿರುವಂಥದ್ದು. ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.